ಅವರು, ಮಹೇಶ್ ಸುಲ್ತಾನ್ಪುರ್ ಸಾಹೇಬರು, ಮತ್ತೆ ಭೀಮರಾವ್ ಟಿ ಸಾಹೇಬರು, ನಾಗೇಶ್ವರ್ ಮಾಲಿಪಾಟೀಲ್ ಅವರು, ಮತ್ತೆ ಬಾಬುರಾವ್ ಜಾಗೀರ್ದಾರ್ ಸಾಹೇಬರು, ನಾರಾಯಣರಾವ್ ಕಾಳೆ ಸಾಹೇಬರು, ಚಂದ್ರಶೇಖರ್ ಸುಲ್ತಾನ್ಪುರ್ ಅವರು, ರಮೇಶ್ ಮರಗೋಳ್ ಅವರು, ಕೆಪಿಸಿಸಿ ಸದಸ್ಯರು, ಶಿವಾನಂದ ಹೊನ್ಗುಂಟಿ ಅವರು ಸದಸ್ಯರು, ಅಶೋಕ್ ವೀರನಾಯಕ್ ಅವರು, ಮತ್ತೆ ಸಂತೋಷ್ ಡೊಣ್ಣೂರ್ ಅವರು, ಶಾಂತಪ್ಪ ಕೂಡ್ಲಿಗಿ ಅವರು, ಮತ್ತೆ ಲಿಂಗರಾಜ್ ತಾರ್ಪೇಲ್ ಅವರು, ಲಿಂಗರಾಜ್ ಕಣ್ಣಿ ಅವರು, ಮತ್ತೆ ಕಲಬುರಗಿ ಗ್ರಾಮೀಣ ಕಮಲಾಪುರ ಬ್ಲಾಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ವೈಜನಾಥ್ ಕಡ್ಕಲ್ ಅವರು, ಮತ್ತೆ ಅಫ್ಜಲ್ಪುರ್ ಪ್ರತಾಬಾದ್ ಬ್ಲಾಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಪಟೇಲ್ ಸಾಹೇಬರು, ಯಾದಗಿರಿನ ಬಿರಾಳ್ನ ಬಸವಗೌಡ ಅವರು, ಬಿರಾಳ್ನ ಬಸವಗೌಡರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಮನವಿ ಮಾಡ್ಕೊತೀನಿ. ಅದೇ ರೀತಿ ಶೀಲಾ ಗಾಯಕ್ವಾಡ್ ಅವರು, ಸೇವಾದಳದವರು, ಮಹೇಶ್ ಸುತಾರ್ ಅವರು, ಇವತ್ತು ತಮ್ಮೆಲ್ಲರ ಪರವಾಗಿ ಪ್ರಪ್ರಥಮ ಬಾರಿಗೆ ತಾವೆಲ್ಲ ಅಭಿಮಾನದೊಂದಿಗೆ ಬರಮಾಡಿಕೊಂಡಿರ್ತಕ್ಕಂಥ ಯಾವತ್ತೂ ಪಕ್ಷ ನಿಷ್ಠೆಯಿಂದ ಸತತವಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಅನೇಕ ವಿವಿಧ ಕ್ಷೇತ್ರಗಳನ್ನು ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. ಒಬ್ಬ ನಾಯಕನಾಗಬೇಕಾದ್ರೆ ತನ್ನ ಹುಟ್ಟಿನಿಂದಲೂ ಕೂಡ ಹೋರಾಟದ ಮೂಲಕ ಸಮಾಜ ಸೇವೆ ಮಾಡ್ತಕ್ಕಂಥದ್ದು ಭಾಳ ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಧರ್ಮ್ ಸಿಂಗ್ ಸಾಹೇಬರು ಯಾವತ್ತೂ ಹೇಳ್ತಾ ಇದ್ರು, ಪಾಲಿಟಿಕ್ಸ್ ಈಸ್ ಎ ವೇಟಿಂಗ್ ಗೇಮ್ ಅಂಥೇಳಿ. ರಾಜಕಾರಣ ಭಾಳ ತಾಳ್ಮೆಯಿಂದ ಇರ್ತಕ್ಕಂಥದ್ದು. ಅದು ವೇಟ್ ಮಾಡಿದ್ರೆ ನಮಗೆ ಶಾಶ್ವತವಾಗಿ ಅಧಿಕಾರ ಬರ್ತದೆ. ಪಕ್ಷ ನಿಷ್ಠೆಯಿಂದ ಇರಬೇಕು. ಪಕ್ಷ ನಿಷ್ಠೆಯಿಂದ ಇರ್ತಕ್ಕಂಥ ವ್ಯಕ್ತಿ ಇವತ್ತು ಜಗದೇವ್ ಗುತ್ತೇದಾರವರು ಸುಮಾರು ವರ್ಷಗಳಿಂದ 1979ರಿಂದ 84ರವರೆಗೂ ಕೂಡ ನಾನು ಕೂಡ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ. ಜಗದೇವ್ ಗುತ್ತೇದಾರ್ ಅವರು, ನಮ್ಮ ಜಗನ್ನಾಥ್ ಗೋಧಿ ಅವರು ಕೂಡ ಇದ್ದರು, LG ರೆಡ್ಡಿ ಅವರು, ಅನೇಕ ಜನ. ಸಂಜಯ್ ಗಾಂಧಿ ಅವರ ನೇತೃತ್ವದಲ್ಲಿ ಸನ್ಮಾನ್ಯ BR ಪಾಟೀಲ್ ಆಗಮಿಸ್ತಾ ಇದ್ದಾರೆ, ಮುಖ್ಯಮಂತ್ರಿಗಳ ಸಲಹೆಗಾರ. ಅವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅನೇಕ ಜನ ಯುವ ಕಾಂಗ್ರೆಸ್ನಲ್ಲಿ ಸಂಜಯ್ ಗಾಂಧಿ ಅವರು ಗುಲ್ಬರ್ಗಕ್ಕೆ ಬರ್ತಕ್ಕಂಥ ಸಮಯ, ಗುಂಡೂರಾಯರ ನಾಯಕತ್ವದಲ್ಲಿ ಧರ್ಮ್ ಸಿಂಗ್ ಸಾಹೇಬರು, ಖರ್ಗೆ ಸಾಹೇಬರು, ಆ ಸಂದರ್ಭದಲ್ಲಿ ನಾವೆಲ್ಲ SB ಕಾಲೇಜಿನಲ್ಲಿ ಚುನಾವಣೆ ಮಾಡ್ತಕ್ಕಂಥವ್ರು. ನಾವಾಯಿತು, ಗೋಧಿ ಆಯಿತು, ನಮ್ಮ ದೇವೇಂದ್ರಪ್ಪನವರು, ಜಗದೇವ್ ಗುತ್ತೇದಾರ್ ಅವರು, ಈ ಸ್ಟೂಡೆಂಟ್ ಫೆಡರೇಷನ್ ಇದರಲ್ಲಿ ನಾವು ಚುನಾವಣೆ ಮಾಡ್ತಕ್ಕಂಥವ್ರು. ಅದನ್ನು ಬಿಟ್ಟು ಸಂಜಯ್ ಗಾಂಧಿ ಅವರು ಯಾವಾಗ ಗುಲ್ಬರ್ಗ ಬರ್ತಾಯಿದ್ರು ಯುವ ಕಾಂಗ್ರೆಸ್ನ ಸಂದರ್ಭದಲ್ಲಿ, ನಾವೆಲ್ಲ ಯುವ ಕಾಂಗ್ರೆಸ್ಗೆ ನುಗ್ಗಿ ಅವತ್ತಿನಿಂದ ಕಾಂಗ್ರೆಸ್ ಪಕ್ಷದ ಸೇವೆಯನ್ನು ಮಾಡುತ್ತಾ ಇವತ್ತಿನವರೆಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ 1979ರಿಂದ ನಮ್ಮ ರಾಜಕೀಯ ಪ್ರಾರಂಭ ಆಗಿತ್ತು. ಇಲ್ಲಿಂದಲೇ ಸೈಕಲ್ ತಗೊಂಡು ನಾವು ಎಲೆಕ್ಷನ್ ಕ್ಯಾನ್ವಾಸ್ಗೆ ಹೋಗ್ತಿದ್ದೆವು. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಜಗದೇವ್ ಗುತ್ತೇದಾರ್ ಕೂಡ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಸಮಿತಿಯ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರು ಜಗನ್ನಾಥ್ ಗೋಧಿ ಅವರಿದ್ದರು, ಉಪಾಧ್ಯಕ್ಷರಾಗಿ ನಮ್ಮ ಜಗದೇವ್ ಗುತ್ತೇದಾರ್ ಅವರು ಕೆಲಸ ಮಾಡಿರ್ತಕ್ಕಂಥದ್ದು. 84-85ರಲ್ಲಿ PD ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರ್ತಕ್ಕಂಥ, ಚುನಾವಣೆಯಲ್ಲಿ ಆಯ್ಕೆಗೊಂಡು ಸೇವೆ ಸಲ್ಲಿಸಿದ್ದಾರೆ. 87-92ರಲ್ಲಿ ಚಿತ್ತಾಪುರ ತಾಲೂಕಿನ ಕಾಳಗಿ ಮಂಡಲ ಪಂಚಾಯಿತಿ ಸದಸ್ಯನಾಗಿ ಸೇವೆ ಸಲ್ಲಿಸುತ್ತಾರೆ. ಇವರು ಮಂಡಲ ಪಂಚಾಯಿತಿ ಸದಸ್ಯರಾಗಿ ಚುನಾವಣೆಯಿಂದ ಆರಿಸಿ ಬಂದರು. ನಾನು ಕೂಡ ಮಂಡಲ ಪಂಚಾಯಿತಿ ಚುನಾವಣೆಯಲ್ಲಿ ಆರಿಸಿ ಬಂದು ಪ್ರಧಾನನಾಗಿದ್ದೆ. ಅವರಿಗೆ ಅವಕಾಶ ಸಿಗಲಿಲ್ಲ, ಯಾಕಂದರೆ ಮೆಜಾರಿಟಿ ಬರಲಿಲ್ಲ. ವಿರೋಧ ಪಕ್ಷದವರ ಮೆಜಾರಿಟಿ ಆಯಿತು, ಇವರು ಮೀಟಿಂಗ್ಗೆ ಹೋಗಲಿಲ್ಲ. ಮೀಟಿಂಗ್ ಹೋಗಲಾರ ಬಟ್ಟಿಗೆ ಅದೆಲ್ಲ ವಿರೋಧ ಪಕ್ಷದವರು ಮೆಂಬರ್ಶಿಪ್ ಕ್ಯಾನ್ಸಲ್ ಮಾಡಿದ್ರು. ಮತ್ತೆ ಮೆಂಬರ್ಶಿಪ್ ಕ್ಯಾನ್ಸಲ್ ಮಾಡಿ ಚುನಾವಣೆ ಆಯಿತು. ಚುನಾವಣೆ ಆದ ಕೂಡ ನನಗೆ ಇನ್ಸಲ್ಟ್ ಆಯ್ತಲ್ಲ ಇದು ಮತ್ತೆ ಚುನಾವಣೆಗೆ ನಿಂತರು. ಮತ್ತೆ ಜನ ಅವರನ್ನು ಚುನಾವಣೆಯಲ್ಲಿ ಮಂಡಲ ಪಂಚಾಯಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿದರು.
ಒಬ್ಬ ರಾಜಕೀಯದಲ್ಲಿ ನಿಷ್ಠೆಯಿಂದ ಜನಬೆಂಬಲ ಪಡೆದಿರ್ತಕ್ಕಂಥ ವ್ಯಕ್ತಿ ಅಂತ ಅನ್ನೋದಕ್ಕೆ ಸಾಕ್ಷಿ ಇದೆ ಜಗದೇವ್ ಗುತ್ತೇದಾರ್ ಅವರು. ಯಾಕಂದರೆ ಈಳಿಗೆ ಮಂತನದ ಸುಮಾರು 100 ಓಟ್ ಇರಲಿಕ್ಕಿಲ್ಲ ಅಲ್ಲಿ. ಧರ್ಮಸಿಂಗ್ ಸಾಹೇಬರು ಯಾವ ರೀತಿ ಜೇವರಿಗೆ ಇರ್ತಾ ಇದ್ರು ಅದೇ ಪ್ರಕಾರ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಅವರು ಅಲ್ಲಿ ಗೆದ್ದಿರ್ತಕ್ಕಂಥದ್ದು. ಅವರ ಪುತ್ರನು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಲಿಂಗಾಯತರೇ ಬಲಾಢ್ಯ ಇರ್ತಕ್ಕಂಥ ಕ್ಷೇತ್ರ ಅಲ್ಲಿ ಏನಪ್ಪ ಅಂದರೆ ಎಲ್ಲ ಜಾತಿ ಜನಾಂಗದವರು ಮನವೊಲಿಸಿಕೊಂಡು ಲಿಂಗಾಯತರನ್ನ ಮನವೊಲಿಸಿಕೊಂಡು ಬೇರೆ ಬೇರೆ ಜಾತಿಯನ್ನು ಮುಸ್ಲಿಮರನ್ನು ಹರಿಜನ ಗಿರಿಜನ ಹಿಂದುಳಿದ ವರ್ಗದ ಎಲ್ಲ ಜಾತಿಯ ಮನವನ್ನು ಒಲಿಸಿಕೊಂಡು ಚುನಾವಣೆಯಲ್ಲಿ ಗೆದ್ದು ಜಿಲ್ಲಾ ಪಂಚಾಯಿತಿಯ ಒಂದು ಸದಸ್ಯನಾಗಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಅವರು 2000 ಇಸ್ವಿಯಲ್ಲಿ ಏನಪ್ಪ ಅಂದರೆ ಕೆಲಸ ಮಾಡಿರ್ತಕ್ಕಂಥದ್ದು. ಮತ್ತು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸುಮಾರು 15 ವರ್ಷ ಕಾಳಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸುಮಾರು 15 ವರ್ಷಗಳಿಗೆ ಏನಪ್ಪ ಅಂದ್ರೆ ಅವರು ಸೇವೆ ಸಲ್ಲಿಸಿರ್ತಕ್ಕಂಥದ್ದು. ಸ್ಟೇಟ್ ಲೆವೆಲ್ ಸ್ಟೇಟ್ ಸೀಡ್ ಸಬ್ ಕಮಿಟಿ ಬೆಂಗಳೂರು ಸದಸ್ಯರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. 2000 ಪಂಚಾಯತ್ ಸದಸ್ಯರು ಮತ್ತು ಗುಲ್ಬರ್ಗ ಜಿಲ್ಲಾ ಆರೋಗ್ಯ ಸ್ಥಾಯಿ ಸಮಿತಿದ್ದು. ಮುಂದೆ 2005-2010ರಲ್ಲಿ KPCC ಸದಸ್ಯರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು. 2005ರಿಂದ 12ರವರೆಗೆ ಚಿತ್ತಾಪುರ ತಾಲೂಕು ಆರ್ಯ ಈಡಿಗ ಸಮಾಜದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು. 2009ರಿಂದ 12ರವರೆಗೆ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದರು. 2010 ಮತ್ತು 13ರವರೆಗೆ ಕೇಂದ್ರ ಸರ್ಕಾರದ NCTV ನ್ಯಾಷನಲ್ ಕೌನ್ಸಿಲ್ ಇಂಟರ್ ವೊಕೇಶನಲ್ ಟ್ರೈನಿಂಗ್ ಸದಸ್ಯನಾಗಿ ನೇಮಕಗೊಂಡಿದ್ದರು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಲೋಕಸಭಾ ಸದಸ್ಯರಿದ್ದಾಗ ಅಲ್ಲಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಕಾಮರಾಜ್ ನಾಡರ್ ಕೋಆಪರೇಟಿವ್ ಬ್ಯಾಂಕ್ ಕಲಬುರಗಿಯ ಅಧ್ಯಕ್ಷನಾಗಿ 2019ರವರೆಗೆ ಸೇವೆ ಸಲ್ಲಿಸಿರ್ತಕ್ಕಂಥದ್ದು. ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿ 2017ರಿಂದ ಇವತ್ತಿನವರೆಗೂ ಕೂಡ 7 ವರ್ಷದಿಂದ ಸತತವಾಗಿ ಅಧ್ಯಕ್ಷನಾಗಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಎಲ್ಲರ ಮನವೊಲಿಸಿಕೊಂಡು ಅಧ್ಯಕ್ಷನ ಒಂದು ಸೂಕ್ತವಾಗಿರ್ತಕ್ಕಂಥ ಸಮರ್ಥವಾಗಿ ನಿಭಾಯಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಇವತ್ತು ತಾವೆಲ್ಲ MLC ಆಗಿ ನೋಡಿ ಇವತ್ತು ಅವರನ್ನು ಸ್ವಾಗತ ಮಾಡಲಿಕ್ಕೆ ಬಂದಿದ್ದರೆ ತಮ್ಮೆಲ್ಲರ ಪರವಾಗಿ ನಾನು ಜಗದೇವ್ ಗುತ್ತೇದಾರ್ ಅವರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಒಂದು ಮಾತನ್ನು ಹೇಳ್ಬೋದು, ಯಾರು ಪಕ್ಷ ನಿಷ್ಠೆಯಿಂದ ರಾಜಕೀಯದಲ್ಲಿ ಸಮಾಜ ಸೇವೆ ಮಾಡಿರ್ತಾರೆ ಅವರ ಇಡಗಂಟು ಜಮಾ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಅವ್ರು ಯಾವತ್ತಾದರೂ ಒಂದು ದಿವಸ ರಾಜಕೀಯದಲ್ಲಿ ನಾನು ಅವನು ಮಾತನಾಡ್ತಿದ್ದೆವು. ಏನು ಜಗದೇವ ಶರಣಪ್ರಕಾಶ್ನಿಂದ ಜಿಲ್ಲಾ ಕಾಂಗ್ರೆಸ್ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರು, ನಾನು ಅಧ್ಯಕ್ಷ ಇದ್ದೆ, ಅವರು ನಾವೆಲ್ಲರೂ ಒತ್ತಟ್ಟಿಗೆ ಇರ್ತೇವೆ, ಬಾಗನಗೌಡರು ಕೂಡ ಇದ್ದರು. ನಾವೆಲ್ಲ ಏನು ಆಗ್ತೀವಿ ಇಲ್ಲ ಏನು ನಮ್ಮ ಪರಿಸ್ಥಿತಿ ಮುಂದೆ ಇಲ್ಲಿಗೆ ಮುಗಿತಾನಂತಿದ್ದೆವು. ನಾವು ಹಾಗೆ ಪಕ್ಷದಲ್ಲಿ ಕೆಲಸ ಮಾಡ್ಕೊತ ಬಂದು ಅವಶ್ಯಕವಾಗಿ ನಮಗೇನಪ್ಪ ಅಂದ್ರೆ ಶರಣಪ್ರಕಾಶ್ ಪಾಟೀಲ್ ಮೊದಲು ಶಾಸಕರಾಗಿ ಇವತ್ತು 2 ಸಲ ಮಂತ್ರಿಗಳಾಗಿ ಹೋಗ್ತಕ್ಕಂಥ ಯೋಗ ಬಂತು. ಅವರು ಕೂಡ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. ನಾನು ಹೇಳ್ತಕ್ಕಂಥದ್ದಿಷ್ಟೇ, ಯಾರು ಪಕ್ಷದಲ್ಲಿ ನಿಷ್ಠಾವಂತನಾಗಿ ದುಡಿದು ಪಕ್ಷ ಭೇದ ಇಲ್ಲದೆ ಪಕ್ಷದಲ್ಲಿ ಇದ್ದುಕೊಂಡು ದ್ರೋಹ ಮಾಡಬಾರ್ದು. ಪಕ್ಷದಲ್ಲಿ ಇದ್ದುಕೊಂಡು ಬೇರೆ ಪಕ್ಷಕ್ಕೆ ಸಾಥಿ ಕೊಡ್ತಾವನ್ನ ಜೀವನದಲ್ಲಿ ಎಂದೂ ಏನೂ ಆಗೋದಿಲ್ಲ. ಇದು ಮಾತ್ರ ಶತಸಿದ್ಧ ನನ್ನ ಮಾತು. ಯಾರು ಪಕ್ಷ ನಿಷ್ಠೆಯಿಂದ ಪಕ್ಷನೇ ನಮ್ಮ ತಾಯಿ ಅಂತೇಳಿ ಸೇವೆ ಸಲ್ಲಿಸಿ ಕೆಲಸ ಮಾಡ್ತಾರೆ ಅವರಿಗೆ 100% ಆಗಿ ಜಗದೇವ್ ಗುತ್ತೇದಾರಿಗೆ ಎಂಥ ಅವಕಾಶ ಸಿಕ್ಕಿದೆ. ಇವತ್ತು ಶರಣಪ್ರಕಾಶ್ ಪಾಟೀಲ್ ಮಂತ್ರಿಗಳಾಗಿದ್ದಾರೆ. ಇವತ್ತು ಅಂಥ ಅವಕಾಶವನ್ನು ಎಲ್ಲ ಕಾರ್ಯಕರ್ತರಿಗೆ ಸಿಗ್ತಕ್ಕಂಥದ್ದು ಆಗಲಿ ಅಂಥೇಳಿ ದಿವಂಗತ ಬಿ ನಾರಾಯಣ ಅವರು ಒಂದು ಮಾತು ಹೇಳ್ತಿದ್ರು. ನಾನು ಯಾವಾಗಾದರೂ ಭೇಟಿ ಆದ್ರೆ ಏನು ನಮ್ಮ ಮನೆ ಬರೋ ನಿಮ್ಮ ಮನೆ ಬರೋ ಒಂದೇ ಆಯ್ತಲ್ಲ, ದುಡಿದೇ ಆಯ್ತಲ್ಲ ಅಂದೆ. ಇಲ್ಲಿಲ್ಲ, ಮತ್ತೊಂದು ಭೂಮಿಯ ಹುಟ್ಟಿ ಬರಲ್ಲ ರಾಜಕಾರಣದಾಗ. ಯಾರು ಲೀಡರ್ಗಳು ಹೋಗ್ತಾ ನಾವೇ ಮುಂದೆ ಲೀಡರ್ ಆಗೋರು, ನಮಗೆ ಅವಕಾಶ ಸಿಗ್ತದೆ ಅಂತ ಹೇಳ್ತಿದ್ದವ. ಅದಕ್ಕೆ ಮನುಷ್ಯ ಅವಕಾಶಕ್ಕಾಗಿ ಕಾಯ್ತಾ ಪಕ್ಷ ನಿಷ್ಠೆ ಸೇವೆಯಿಂದ ಇರ್ತಕ್ಕಂಥವ್ರಿಗೆ ಜಗದೇವ್ ಗುತ್ತೇದಾರ್ ಅವರಿಗೆ ಸನ್ಮಾನ್ಯ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಪ್ರಿಯಾಂಕಾ ಖರ್ಗೆಜಿಯವರು, ನಮ್ಮ ಶರಣಪ್ರಕಾಶ್ ಪಾಟೀಲ್ರು, ಅಜಯ್ ಸಿಂಗ್ ಅವರು, ಖನಿಜಾ ಪಾತಿಮರು, BR ಪಾಟೀಲ್ರು, MI ಪಾಟೀಲ್ರು, ಎಲ್ಲ ಮುಖಂಡರುಗಳು ಕೂಡ ಒಮ್ಮತದಿಂದ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಒಂದೂ ಕೂಡ ಅಪಸ್ವರ ಇಲ್ಲ. ಜಿಲ್ಲೆಯಲ್ಲಿ ಯಾರಾದರೂ ಕೂಡ ಬೇರೆ ಜಿಲ್ಲೆಯಲ್ಲಿ ಅಪಸ್ವರ ಭಾಳಷ್ಟಾಗಿವೆ. ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಎಂಥ ವ್ಯಕ್ತಿಗೆ ಮಾಡಿದಾರಪ್ಪ, ಒಬ್ಬ ಒಳ್ಳೆಯ ಮನುಷ್ಯಗೆ ಕಾಂಗ್ರೆಸ್ ಪಕ್ಷ ಐಡೆಂಟಿಫೈ ಮಾಡಿದೆ ಅಂತಕ್ಕಂಥದ್ದು ಖರ್ಗೆ ಸಾಹೇಬರಿಗೆ ಎಲ್ಲರೂ ಕೂಡ ಹೊಗಳಿದ್ದಾರೆ. ಇವತ್ತು ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಸಮಯ ಭಾಳ ಆಗಿದೆ. ನಾನು ಹೆಚ್ಚಿನ ಮಾತುಗಳನ್ನು ಆಡದೆ ತಾವೆಲ್ಲ ಹೆಚ್ಚಿನ ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ಪ್ರಕಾರವಾಗಿ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು, ಮಹಾನಗರ ಪಾಲಿಕೆ ಸದಸ್ಯರು, ಮಾಜಿ ಸದಸ್ಯರು, ಮಹಿಳಾ ಕಾಂಗ್ರೆಸ್ ಸದಸ್ಯರು ಮತ್ತು ನಮ್ಮ ಮಾಧ್ಯಮದ ಎಲ್ಲ ಮಿತ್ರರು ಕೂಡ ಹೆಚ್ಚಿನ ರೀತಿಯಲ್ಲಿ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತಿಸಿ ನನ್ನ ಮಾತು ಮುಗಿಸ್ತೇನೆ.
ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮವನ್ನು ಉದ್ಘಾಟಿಸುವುದು, ಜ್ಯೋತಿ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತೇಳಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರಿಗೆ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಜಗದೇವ್ ಗುತ್ತೇದಾರ್ ಕಾಳಗಿಯವರು, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರವಾಗಿ ಹಾಗೂ ಎಲ್ಲ ಮುಖಂಡರ ಪರವಾಗಿ, ಸೇವಾದಳದ ಸದಸ್ಯರ ಪರವಾಗಿ ಸನ್ಮಾನವನ್ನು ಮಾಡಲಿಕ್ಕೆ ನಾನು ಮನವಿ ಮಾಡ್ತೇನೆ. ಇದರ ಜೊತೆ ನನಗೆ ತಮ್ಮೆಲ್ಲರಲ್ಲಿ ಮನವಿ ಏನಂದರೆ, ಬೇರೆಯವರು ಯಾರೂ ಸನ್ಮಾನ ಮಾಡಬೇಡ್ರಿ ಪ್ಲೀಸ್. ನಿಮಗೆ ಆನಂತರ ಅವಕಾಶವನ್ನು ಕೊಡಲಾಗ್ತದೆ. ನೀವು ನನ್ನ ಕೈಯಲ್ಲಿ ಚೀಟಿ ಕೊಟ್ಟರೆ ನಿಮ್ಮ ಹೆಸರನ್ನು ಹೇಳಿ ನಾನು ಸನ್ಮಾನಕ್ಕೆ ಆಹ್ವಾನಿಸ್ತೇನೆ. ವೇದಿಕೆ ಮುಖಾಂತರ ತಮ್ಮಲ್ಲಿ ನಾನು ಮನವಿ ಮಾಡ್ಕೋತೀನಿ. ಈಗ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರವಾಗಿ ಹಾಗೂ ಎಲ್ಲ ಕಲಬುರಗಿ ಜಿಲ್ಲೆಯ ನಾಗರಿಕರು, ಹಿರಿಯರು, ಎಲ್ಲ ಘಟಕದ ಅಧ್ಯಕ್ಷರು ಮತ್ತು ಬ್ಲಾಕ್ ಅಧ್ಯಕ್ಷರು, ಮಾಡಿದಂಥ ಹಿರಿಯರಿಗೆ ಸನ್ಮಾನ ಸ್ವೀಕರಿಸಿದಂಥ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಸನ್ಮಾನ್ಯ ಜಗದೇವ್ ಗುತ್ತೇದಾರ್ ಕಾಳಗಿ ಸಾಹೇಬರಿಗೆ, ನೂತನವಾಗಿ ವಿಧಾನ ಪರಿಷತ್ ಸದಸ್ಯರು, ನಮ್ಮೆಲ್ಲರ ನಾಯಕರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಧನ್ಯವಾದಗಳು. ಎಲ್ಲರಿಗೆ ಮನಪೂರ್ವಕ ಧನ್ಯವಾದಗಳು. ವೇದಿಕೆಯಿಂದ ಸ್ವಲ್ಪ ಆಚೆ ಈಚೆಯಾಗಿ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಈಗ ಸನ್ಮಾನ ಮಾಡಲಿಕ್ಕೆ ಯಾರೂ ಬರಬೇಡ್ರಿ ಪ್ಲೀಸ್. ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳಿ. ಕಾರ್ಯಕ್ರಮವನ್ನು ಮುನ್ನಡೆಸಲಿಕ್ಕೆ ಪ್ಲೀಸ್ ನೀವು ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ಶಿಸ್ತು ಇರ್ತದೋ ಅಲ್ಲಿ ಸಂಘಟನೆ ಇರ್ತದೆ, ಎಲ್ಲಿ ಅಶಿಸ್ತು ಇರ್ತದೆ ಅಲ್ಲಿ ಸಂಘಟನೆ ಉಳಿಯೋದಿಲ್ಲ. ದಯಮಾಡಿ ನಾವು ಮೊದಲು ಶಿಸ್ತನ್ನು ಕಾಪಾಡ್ಕೊಂಡು ಹೋಗೋಣ. ಮತ್ತು ನಮ್ಮ ಸಂಘಟನೆ, ನಮ್ಮ ಸರ್ಕಾರ, ನಮ್ಮವರೊಬ್ಬರು ವಿಧಾನ ಪರಿಷತ್ತಿಗೆ ಅವರು ಆಯ್ಕೆಯಾಗಿದ್ದಾರೆ. ಅವರ ಸಂಭ್ರಮದ ದಿನ ಇವತ್ತು. ಶ್ರೀಮಾನ್ ಜಗದೇವ್ ಗುತ್ತೇದಾರ್ ಅವರು ನನಗೆ ಭಾಳ ಹಳೆಯ ಪರಿಚಯ. ನಾನು ಜನತಾ ಪಕ್ಷ ಜನತಾ ದಳದಲ್ಲಿದ್ದಾಗಲೂ ಕೂಡ ಅವರು ನನಗೆ ಪರಿಚಯಸ್ಥರು. ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಾಗೂ ಕೂಡ ನನಗೆ ಪರಿಚಯಸ್ಥರು. ನಾನು ಭಾಳ ಕಡಿಮೆ ಸಮಯದಲ್ಲಿ ಅವರ ವ್ಯಕ್ತಿತ್ವವನ್ನು ಅರ್ಥಕೊಂಡವನಂದರೆ, ಭಾಳ ಸರಳ ಮನಸ್ಸಿನ, ಮೃದು ಭಾಷೆಯ ಮತ್ತು ಸಜ್ಜನಿಕೆಯ ಮನುಷ್ಯ. ಯಾವತ್ತೂ ಕೂಡ ಎಲ್ಲಿ ದರ್ಪ ತೋರಿಸಿಲ್ಲ, ಎಲ್ಲಿ ಯಾರಿಗೂ ಮನಸ್ಸಿಗೆ ನೋವು ಮಾಡಿಲ್ಲ ಮತ್ತು ಯಾವುದೂ ಕೂಡ ಕೆಟ್ಟ ಕೆಲಸ ಮಾಡಿಲ್ಲ. ಇವತ್ತು ಅವರಿಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸಾಮಾಜಿಕ ನ್ಯಾಯದ ಸಮತೋಲನ ಮಾಡಿ ಇವತ್ತು ಜಗದೇವ್ ಗುತ್ತೇದಾರ್ ಅವರನ್ನು ಆಯ್ಕೆ ಮಾಡಿ ಇವತ್ತು ವಿಧಾನ ಪರಿಷತ್ತಿಗೆ ಕಳಿಸಿದ್ದಾರೆ. ಇದು ಸಾಮಾಜಿಕ ನ್ಯಾಯದ ಬದ್ಧತೆ ಇರುವಂಥ ಒಂದು ಪಕ್ಷ. ಹಾಗಾಗಿ ಇವತ್ತು ನಮ್ಮ ಪಕ್ಷದಲ್ಲಿ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಸಮುದಾಯಗಳಿಗೂ ಕೂಡ ಒಂದಾನೊಂದು ಅವಕಾಶಗಳು ಬಂದೇ ಬರ್ತವೆ. ಅಲ್ಲಂಪ್ರಭು ಪಾಟೀಲ್ ಹೇಳಿದಾಗೆ ಕಾಯಬೇಕು. ತಾವು ಕಾರ್ಯಕರ್ತರಾಗಿ ಪಾಪ ಎಷ್ಟೋ ಕಷ್ಟಪಡ್ತೀರಿ, ಕೆಲವರಿಗೆ ಅವಕಾಶ ಸಿಗೋದೇ ಇಲ್ಲ, ಕೆಲವರಿಗೆ ಅವಕಾಶಗಳು ಸಿಗ್ತವೆ, ಅದು ಏನು ಮಾಡೋಕ್ಕಾಗಲ್ಲ. ಆದರೂ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎಲ್ಲರನ್ನ ಜೊತೆಗೆ ತಗೊಂಡು ಹೋಗುವಂಥ ಒಂದು ಪರಿಪಾಠವನ್ನು ಹಾಕ್ಕೊಂಡು ಇವತ್ತು ಒಂದು ನಾಡಿಗೆ ಒಂದು ಹೊಸ ದಾರಿದೀಪವಾಗಿ ಇವತ್ತು ತೋರಿಸಿದ್ದಾರೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಹೋಗೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಜಗದೇವ್ ಗುತ್ತೇದಾರ್ ಅವರಿಗೆ
ಅವರೇನು ಅಧ್ಯಕ್ಷರಾಗಿ ಕೆಲಸ ಮಾಡಿದರು ಅದಕ್ಕೆ ಅವರಿಗೆ ಸಿಕ್ಕಂಥ ಒಂದು ಬಹುಮಾನ ಅವಕಾಶ ಇದು ಪಕ್ಷ ಅವ್ರಿಗೆ ನೀಡಿದೆ. ಇವರು ಮುಂದೆ ಇಡೀ 6 ವರ್ಷದ ಕಾಲದಲ್ಲಿ ನಮ್ಮ ಭಾಗದ ಬಡವರ, ಹಿಂದುಳಿದವರ, ಅಲ್ಪಸಂಖ್ಯಾತರ, ರೈತರ, ಕೂಲಿಕಾರರ ಸಮಸ್ಯೆಗಳನ್ನು ವಿಧಾನ ಪರಿಷತ್ನಲ್ಲಿ ಪ್ರಸ್ತಾಪ ಮಾಡಿ ಇವತ್ತು ನಮ್ಮ ಭಾಗದ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಅವರು ಮಾಡಿಕೊಳ್ಬೇಕು. ಮತ್ತು ಸಂಘಟನೆ ಜೊತೆಗೂ ಕೂಡ ತಾವು ಬೆರೀಬೇಕು. ಸಂಘಟನೆ ನಿಮ್ಮನ್ನು ಯಾವತ್ತೂ ಕೂಡ ಬಿಡೋದಿಲ್ಲ. ಯಾಕಂದರೆ ನೀವು ಸಂಘಟನೆ ಮಾಡಿ ನೀವು ಆ ಸ್ಥಾನಕ್ಕೆ ಹೋದವರು. ಹಾಗಾಗಿ ನಿಮಗೆ ಸಂಘಟನೆ ಕೂಡ ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಸಂಘಟನೆಯಿಂದ ನಾವು ಮತ್ತೆ ಶಕ್ತಿಯನ್ನು ಪಡೆಯೋಣ. ಭಾಳ ಸಲ ನಾನು ಭಾಳ ಗಂಭೀರವಾಗಿ ನೋಡಿದ್ದೀನಿ. ಮೊನ್ನೆ ಉತ್ತರ ಪ್ರದೇಶದಲ್ಲಿ ಯಾಕೆ ಅಖಿಲೇಶ್ ಯಾದವ್ ಅವರು ಮತ್ತು ಕಾಂಗ್ರೆಸ್ ಪಕ್ಷ ಸಮೀಕ್ಷೆ ಎರಡೂ ಯಶಸ್ವಿ ಆದವು. ನಾನು ಮೊನ್ನೆ ಹೋಗಿದ್ದೆ, ಬಿಹಾರಕ್ಕೆ ಹೋಗಿದ್ದೆ, ಉತ್ತರ ಪ್ರದೇಶಕ್ಕೆ ಹೋಗಿದ್ದೆ. ಉತ್ತರ ಪ್ರದೇಶದಲ್ಲಿ ಪಕ್ಷದ ಸಂಘಟನೆ ಬಲವರ್ಧನೆ ಮಾಡಿದಂಥವರು ಅಖಿಲೇಶ್ ಯಾದವ್ ಅವರು. ಅದೇ ಪಕ್ಕದ ಬಿಹಾರದಲ್ಲಿ ನಮ್ಮ ಲಾಲೂ ಪ್ರಸಾದರ ಮಗ ತೇಜಸ್ವಿನಿ ಯಾದವ್ ಜನಬೆಂಬಲ ಇದ್ದರೂ ಕೂಡ ಅಲ್ಲಿ ಸಂಘಟನೆ ಇರಲಿಲ್ಲ. ಇಲ್ಲಿ ಕೂಡ ನಮಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ, ನಮಗೆ ಯಾಕೆ ಅಷ್ಟೊಂದು ಸಿಗಬೇಕಾದಂಥ ಯಶಸ್ಸು ಸಿಗಲಿಲ್ಲ ಅಂದರೆ ನಾವು ಸಂಘಟನೆ ಕಡೆಗೆ ಸ್ವಲ್ಪ ಲಕ್ಷ್ಯ ಕೊಡಲಿಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ಆಸಕ್ತಿ ವಹಿಸಿ ಕಷ್ಟಪಟ್ಟು ನಾವು ಸಂಘಟನೆ ಮಾಡಿ ವಿಧಾನಸಭಾ ಚುನಾವಣೆ ಸಿದ್ಧತೆ ಮಾಡ್ಕೊಂಡಿವಿ, ಆದರೆ ಲೋಕಸಭಾ ಚುನಾವಣೆಯಲ್ಲಿ ಅದರ ಕೊರತೆ ಆಯಿತು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಆದರೂ ಕಲ್ಯಾಣ ಕರ್ನಾಟಕದ ಜನ ಖರ್ಗೆ ಸಾಹೇಬ್ರ ಮೇಲೆ ಅಭಿಮಾನವಿಟ್ಟು 371 ಕಲಮಿನ ಜಾರಿ ಮಾಡೋದಕ್ಕೆ ಉಪಕಾರವಾಗಿ ಇವತ್ತು ನಮ್ಮ ಪಕ್ಷದ ಕೈ ಹಿಡಿದಿದ್ದಾರೆ, ನಮ್ಮ ಮರ್ಯಾದೆ ಉಳಿಸಿದ್ದಾರೆ. ಅಂಥ ಒಂದು ಕೆಲಸ ನಮ್ಮ ಭಾಗದಲ್ಲಿ ಆಗೋಗಿದೆ. ಅದಕ್ಕೆ ನಾವು ಅಭಿನಂದಿಸಬೇಕು. ಇವತ್ತು ಜಗದೇವ್ ಗುತ್ತೇದಾರ್ ಅವರಿಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗಲಿ, ಅವರು ಇನ್ನೂ ಹೆಚ್ಚಿನ ಜನರ ಸಮಸ್ಯೆಗಳನ್ನು ಸ್ಪಂದಿಸಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಮತ್ತೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳು ಬರ್ತಾ ಇದ್ದಾವೆ, ಭಾಳ ಹತ್ತಿರದಲ್ಲಿ ಬರ್ತಾವೆ. ಡಾಕ್ಟರ್ ಸಾಹೇಬ್ ಹೇಳಬೇಕು ಯಾವಾಗ ಎಲೆಕ್ಷನ್ ಬರ್ತಾವೆ ಎನಿ ಸಂದರ್ಭ. ಇವತ್ತು ನಾನು ಒಂದು ವಿನಂತಿ ಮಾಡ್ಕೊಂಡು ಹೇಳ್ತೀನಿ, ಇವತ್ತಿನಿಂದಲೇ ನಾವು ಸಂಘಟನೆಯನ್ನು ಮತ್ತೆ ಚುರುಕುಗೊಳಿಸಿ ಗಟ್ಟಿಯಾಗಿ ಮಾಡಿಸ್ಕೊಳ್ಳೋಣ. ಸಂಘಟನೆ ಆದರೆ ಮಾತ್ರ ಚುನಾವಣೆಯನ್ನು ಎದುರಿಸಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಸಿದ್ಧತೆಯನ್ನು ಮಾಡಿಕೊಳ್ಳೋದಕ್ಕೆ ನಾವು ಜನರ ಮಧ್ಯೆ ಹೋಗೋಣ. ನಾನು ಇನ್ನೊಂದು ಮಾತು ಹೇಳ್ತೀನಿ, ಯಾರು ನಾಯಕರ ಮನೆ ಬಾಗಿಲಿಗೆ ಬರ್ತಾರೆ ಅವರು ಯಾವುದೂ ನಾಯಕರಾಗೋದಿಲ್ಲ. ಯಾವತ್ತು ಜನರ ಮನೆ ಬಾಗಿಲಿಗೆ ಹೋಗ್ತಾರೆ ಅವರು ನಾಯಕರಾಗ್ತಾರೆ. ದಯಮಾಡಿ ನಾವು ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೋತೇನೆ, ಇನ್ನೂ ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ, ಅವ್ರ ಸಮಸ್ಯೆಗಳಲ್ಲಿದ್ದಾರೆ, ಪಾಪ ಅವ್ರಿಗೆ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಅಂಥವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರ ಮನಸ್ಸನ್ನು ಗೆದ್ದು ಅವರು ಸೇವೆಯನ್ನು ಮಾಡಿ ನಾವು ನಮ್ಮ ಪಕ್ಷದ ಶಕ್ತಿಯನ್ನು ಹೆಚ್ಚಿಗೆ ಬೆಳೆಸೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಯಾರು ಊರಲ್ಲಿ ಜೀರೋ ಇರ್ತಾರೆ ಇಲ್ಲಿ ನಾಯಕರ ಹತ್ರ ಬಂದು ಹೀರೋ ಆಗಿರ್ತಾರೆ, ಇದು ಆಗೋದು ಬೇಡ. ಊರಲ್ಲಿ ಕೂಡ ಹೀರೋ ಇರಬೇಕು, ನಾಯಕರ ಹತ್ರ ಬಂದಾಗೂ ಕೂಡ ಹೀರೋ ಇರಬೇಕು. ಆದರೆ ದುರ್ದೈವ ಭಾಳ ಹತ್ತಿರದಿಂದ ನೋಡಿದ್ದೀನಿ, ಅವ್ರ ಊರಲ್ಲಿ ಹೋದರೆ ಜೀರೋ ಇರ್ತಾರೆ, ಆ ನಾಯಕರ ಹತ್ರ ಬಂದರೆ ಹೀರೋ ಆಗ್ತಾರೆ. ಅದನ್ನು ದಯಮಾಡಿ ಯಾರು ನಾಯಕರಿಗೂ ಕೂಡ ಎಂಟರ್ಟೈನ್ ಮಾಡಬಾರ್ದು. ಯಾರು ನಿಜವಾದ ಕಾರ್ಯಕರ್ತರು ಇರ್ತಾರೆ, ಜನರ ಮಧ್ಯೆ ಇದ್ದು ಕೆಲಸ ಮಾಡ್ತಿರ್ತಾರೆ, ಅಂಥವರಿಗೆ ನೀವು ಗೌರವ ಕೊಡಬೇಕು, ಅವರಿಗೆ ಮಹತ್ವ ಕೊಡಬೇಕು, ಅವರಿಗೆ ಶಕ್ತಿ ಕೊಡಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಜಗದೇವ್ ಗುತ್ತೇದಾರ್ ಅವರಿಗೆ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜಗದೇವ್ ಗುತ್ತೇದಾರ್ ಅವ್ರ ಬಗ್ಗೆ ಹೇಳಬೇಕಾದ್ರೆ 7 ವರ್ಷಗಳ ಸತತ ಜಿಲ್ಲಾ ಅಧ್ಯಕ್ಷರಾಗಿ ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರು. ಆಮೇಲೆ ಇನ್ನೂ ಹಲವಾರು ಅಧಿಕಾರಿಗಳನ್ನು ಮತ್ತು ಪಕ್ಷದ ಸಂಘಟನೆ ಕೆಲಸ ಮಾಡಿದಂಥ ವಿಚಾರಗಳು ನಮ್ಮ ಅಲ್ಲಂ ಪ್ರಭು ಪಾಟೀಲ್ ಹೇಳಿದ್ದಾರೆ. 7 ವರ್ಷದ ಸತತ ಕೆಲಸ ಮಾಡಿ ಪ್ರತಿಯೊಬ್ಬರ ಮನಸ್ಸು ಗೆಲ್ಲು. 7 ವರ್ಷಗಳಲ್ಲಿ ಇವತ್ತಿನ ತನಕ ಒಂದೇ ಒಂದು ಅವರ ಬಗ್ಗೆ ಎಲ್ಲಿ ಕೆಟ್ಟ ಅಭಿಪ್ರಾಯದ ಮಾತುಗಳು ಬರಲೇ ಇಲ್ಲ. ಅಂಥ ಒಬ್ಬ ಪ್ರಾಮಾಣಿಕವಂತ ರಾಜಕಾರಣಿಗೆ ಇವತ್ತು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಪಕ್ಷದ ಎಲ್ಲ ಶಾಸಕರು ಮಂತ್ರಿಗಳು ಕೂಡಿಕೊಂಡು ಒಂದು ನಿರ್ಣಯ ತಗೊಂಡು ಇಂಥ ಉತ್ತಮವಾದ ಅವಕಾಶ ಕೊಟ್ಟು ಅವರ ಸಲುವಾಗಿ ವಿಧಾನಸೌಧದ ಬಾಗಿಲನ್ನು ಏನು ತೆರೆಸಿಕೊಟ್ಟಿದ್ರಲ್ಲ, ಇದು ನಿಜವಾಗಿ ಹಿಂದುಳಿದ ವರ್ಗದವರಿಗೆ ಸಲ್ಲಿಸ್ತಕ್ಕಂಥ ಅಭಿಮಾನ ಮತ್ತು ಅಭಿನಂದನೆ. ಅದನ್ನು ನೀವು ಉತ್ತಮವಾದ ಕೆಲಸಗಳು ಮಾಡಿದ್ದೀರಿ. ನಮಗೇನಾಗಿತ್ತು, 75 ವರ್ಷ ಆಗಿ ಸ್ವಾತಂತ್ರ್ಯ ಬಂದರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದುಳಿದವರಿಗೆ
ಖಾಲಿ ಓಟ್ ಬ್ಯಾಂಕೆ ಮಾಡ್ಕೋತಾರಲ್ಲ, ನಮ್ಮ ಜನರಿಗೆ ನಾವು ಕುರ್ಚಿಗಳು ಸಿಗ್ತಾನೆ ಇಲ್ಲ ಅಂತೇಳಿ ನಮಗೊಂದು ಕೊರಗಿತ್ತು. ಅದನ್ನು ನಮಗೇನಾದರೂ ನಿಮ್ಮಪ್ಪಲಿ ಅಷ್ಟು ದುಡ್ಡು ಎಲ್ಲಿ ಖರ್ಚು ಮಾಡೋದು ಎಲೆಕ್ಷನ್ ಅಂತ ಗೆದ್ದು ಬರ್ಲಕ್ಕೆ, ಅಷ್ಟು ದುಡ್ಡು ಎಲ್ಲಿ ನೀವು ಕೊಡೋದು. ಈಗ ಮೊದಲು ಕೊಡ್ತಿದ್ದೀರಿ, ಈಗ ಕೊಡಲಾಗಿರಿ. ಈಗೆಲ್ಲ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನೋಡ್ಲಕತ್ತೀರಿ. ನಮಗಾಗಲ್ಲ ಅದನ್ನು. ನಮ್ಮಲ್ಲಿ 50 ಲಕ್ಷ ರೂಪಾಯಿ ಇಲ್ಲಾರ್ದಾಗ ನಾವು ಎಲ್ಲಿ ಆರಿಸಿ ಬರೋದಾಗ್ತದೆ. ಅದಕ್ಕಾಗಿ ಇತಿಹಾಸದಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಅವ್ರ ಇತಿಹಾಸ ಓದ್ತೀವಲ್ಲ, ಹಾಗೆ ನಮ್ಮಿಬ್ಬರಿಗೆ ನೀವು ಮಾಡಿ. ನಮಗೆ ಇಲ್ಲ ಯಾವ ಕಾಲಕ್ಕೆ ನಾವು ವಿಧಾನಸೌಧ ಪ್ರವೇಶ ಆಗಬೇಕು. ನಾವಿಬ್ಬರೂ ಕೂಡಿಕೊಂಡು ಅಣ್ಣ ತಮ್ಮಂದಿರ ಭಾವನೆಯಿಂದ ಈ ಭಾಗದ ಸಮಸ್ಯೆಗಳನ್ನು ಎತ್ತಿ ಹಿಡಿತಿದ್ದೇವೆ. ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ನಮ್ಮ ಶರಣ್ ಪ್ರಕಾಶ್ ಪಾಟೀಲರು ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ. ಅವರು ಕೂಡ ನಮಗೆಲ್ಲ ಬೆನ್ನೆಲುಬಾಗಿ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. MY ಪಾಟೀಲ್ರಂದ್ರೆ ಪಾಪ ಯಾಕಡೆ ಎಲ್ಲಿ ಲಕ್ಷ್ಯದ ಇಲ್ಲ. MY ಪಾಟೀಲರು ಹಳಿ ಮನುಷ್ಯ, ನಾವೆಲ್ಲ ರಾಜಕೀಯದಲ್ಲಿ ಭೀಷ್ಮ ಅಂತ ಕರಿತೀವಿ ಅವ್ರಿಗೆ. ಅವರು ಕೂಡ ಇವತ್ತು ಶಾಸಕರಾಗಿ ಅದು ಯಾವುದೋ ಒಂದು ಸ್ಟೇಟ್ ಲೆವೆಲ್ ಒಂದು ಪೋಸ್ಟ್ ಕೊಟ್ಟರು ಒಲ್ಲಗತ್ತೆ. ನಾವು ಬೇರೆ ಕೂಡಿರ್ಬೇಕು, ನಮಗಾರ ಕೂಡ್ರಿ ಮತ್ತು ಯಾರಿಗಾರ ಕೂಡ್ರಿ ಮತ್ತು ಹೋಗಲ್ಲ. ಒಲ್ಲ ಅಂದ್ರೆ ಏನು ಮಾಡೋದು ಅದು ಎಲ್ಲ. ಶರಣ್ ಪ್ರಕಾಶ್ ಪಾಟೀಲರು, ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಭಾಗದಲ್ಲಿ BR ಪಾಟೀಲ್ ಅಂದ್ರೆ ಮುಖ್ಯಮಂತ್ರಿ ಇದ್ದಂಗೆ, ನಮಗೆ ಸಿದ್ದರಾಮಯ್ಯ ಅಂದ್ರೆ ಏನೇ ನಮಗೆ. ನೀವೆಲ್ಲ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿಗಳು. ನಿಮಗೆಲ್ಲ ಈಗ ನೋಡಿದ್ರೆ ನಮಗೆ ಕೊಲ್ಲೂರು ಮಲ್ಲಪ್ಪಂದು, ದೇವರಾಜ್ ಅರಸಂದು, ಧರ್ಮರಾವ್ ಅಫ್ಜಲ್ಪುರ್ಕ್ ಅವ್ರದ್ದು ಅಂಥವ್ರ ಹೆಸರು ನೆನಪು ಬರ್ತದೆ. ಈಗ ಅದೇ ರೀತಿಯಲ್ಲಿ ನಮಗೆಲ್ಲ ಎತ್ತಿ ಹಿಡ್ಲಾಗತ್ತಿರಲ್ಲ. ಈಗ ನಮಗೇನು ಮಾಡಿರಿ, ಹಾಗೆ ಭಾಳ ವರ್ಷ ಹಿಡಿದು ಎಲ್ಲ ಕಾರ್ಯಕರ್ತರು ನಿಮ್ಮ ಹಾದಿ ನೋಡಕತ್ತಾರ, ನಿಮಗೆ ಕೈ ಮುಗಿದು ಕೇಳಕತ್ತಾರ. ಎಲ್ಲ ಹಾರವು ಯಾಕೆ ತರ್ತಾರೆ, ನೀವು ಅವ್ರಿಗೂ ಮಾಡಿರಿ ನಮಗೂ ಮಾಡಿ ಅಂತ ಹೇಳಿ ತರ್ಲಕತ್ತಾರ ಅವ್ರು. ಅದಕ್ಕೆ ಐಡೆಂಟಿಫೈ ಮಾಡಿರಿ. ಒಳ್ಳೆಯ ಅವಕಾಶ ಬಂದಿದೆ. ಇನ್ನೂ 4 ವರ್ಷಗಳ ಕಾಲ ಈ ಸರ್ಕಾರ ಇರುತ್ತೆ. ಮುಂದೂ ಕೂಡ ಇದೇ ಸರ್ಕಾರ ಇರ್ತಕ್ಕಂಥ ರೀತಿಯಲ್ಲಿ ನೀವು ಉತ್ತಮವಾದ ಕೆಲಸಗಳು ಮಾಡ್ತಾಯಿದ್ದೀರಿ. ಅದರ ಸಾಮಾಜಿಕ ನ್ಯಾಯಕವಾಗಿ ಪರಿತಪಿಸ್ತಕ್ಕಂಥವ್ರು ಸುಮಾರು 25-30 ವರ್ಷಗಳ ಕಾಲ ರಾಜಕೀಯದಲ್ಲಿ ಎಡಬಿಡದೆ ನಿಮ್ಮೊಡನೆ ಇದ್ದು ನಿಮ್ಮ ಬೆನ್ನೆಲುಬಾಗಿ ಕೆಲಸ ಮಾಡ್ತಂಥವ್ರು. ಮತ್ತು ನೀವೇನೋ ಒಂದು ಹೇಳಿದ್ರಿ, ಅದು ಕರೆಕ್ಟ್ ಅದ. ಅದು ಮ್ಯಾಲೆ ಬಂದು ಹೀರೋ ಆಗೋದು, ಅಲ್ಲಿ ಹೋಗಿ ಜೀರೋ ಆಗೋದು, ಅದು ಆಗಬಾರ್ದು ರೀ. ನಿಮ್ಮ ಬಳಿ ಬಂದ್ರೆ ಬರ್ಬಿಡ್ಬೇಡ್ರಿ. ನೀವು ಮೊದಲು ತಾನೇ ಸೀದಾ ಹತ್ತಿರ ಎಲ್ಲ ಕಡೆ ಸುಮಾರು. ನಾ ಹೇಳ್ದವತ್ತು ನಿಮ್ಮ ಊರಾಗ ಈ ಟೋಪಿ ಇಟ್ಕೊಂಡವ್ರು ಎಲ್ಲರೂ ಕರೆಕ್ಟ್ ಓಟ್ ಹಾಕಿದ್ರೆ BR ಪಾಟೀಲ್ 25,000 ಮೇಲೆ ಓಟ್ ಮೇಲೆ ಬರ್ತಾನಂತ ಹೇಳಿದ್ರು. ಕೂಡೋದು ನಂಬಲ್ಲೇ ಓಟ್ ಹಾಕಲ್ಲ. ಇದು ಆಗಬಾರ್ದು. ಅದಕ್ಕಾಗಿ ಅವರೆಲ್ಲ ನೋಡ್ತಾ ಇದ್ದಾರೆ. ವೇದಿಕೆ ಮೇಲೆ ಇದ್ದವ್ರು ನಾವು ಹೆಂಗೆ ಕೂಡ್ತೀವಿ ಹಂಗೆ ಅವ್ರನ್ನೂ ಕೂಡ್ಬೇಕಂತಾರೆ. ಅವ್ರಿಗೇನು ಸಿಗ್ತಕ್ಕಂಥ ಸ್ಥಾನಗಳು ಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದವರು. ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ನಾಯಕ. ಅವ ಇಲ್ಲಾಂದ್ರೆ ಮುಂದೆ ಹ್ಯಾಂಗಪ್ಪ ನಮ್ಮ ಚಿಂತೆನೂ ಕೂಡ ಮಾಡ್ತಾಯಿದ್ದಾರೆ ಕೆಲವು ಜನ. ಅಂಥವ್ರೆ ಬಿಟ್ಟು ಬರಬೇಕಲ್ಲ ಮುಂದೆ. ಅದಕ್ಕೆ ಇದ್ದಿದ್ರಾಗೆ ವೇದಿಕೆ ಇದ್ದಂಥವ್ರಿಗೆ ಎಲ್ಲರಿಗೂ ಅವಕಾಶಗಳು ಕೊಡ್ರಿ. ಇವ್ರಿಗೂ ಎಲ್ಲ ಅವಕಾಶಗಳು ಕೊಡ್ತಕ್ಕಂಥ ಕೆಲಸ ನೀವು ಮಾಡಬೇಕು. ಜಗದೇವ ಗುತ್ತಿದವ್ರು ನಾವು ಕೂಡ ಘನತೆ ಗೌರವ ತಕ್ಕಂತೆ ಪಕ್ಷಕ್ಕೆ ಶಕ್ತಿ ಬರ್ತಕ್ಕಂಥ ರೀತಿಯಲ್ಲಿ ಇಡೀ ನಿಮ್ಮೆಲ್ಲರಿಗೆ ಘನತೆ ಗೌರವದಿಂದ ಯಾವುದೇ ಚ್ಯುತಿ ಬರಲಾದಂಥ ರೀತಿಯಲ್ಲಿ ನಿಮ್ಮ ಮನೆಯ ಒಂದು ಏನಂತ ಹೇಳ್ಬೇಕು, ಮನೆಯ ಅದೇ ವಯಸ್ಸಾಗ್ಯದಲ್ಲ ಹೆಂಗೆ ಹೇಳಿ ಮಗ ಅಂಥೇಳಿ ಹಿರಿಯವರಾಗಿ ನಿಮ್ಮ ಮನೆಯವರ ಒಂದು ಕೂಲಿ ಕೆಲಸದ ರೀತಿಯಲ್ಲಿ ನಾವು ಉತ್ತಮವಾದಂಥ ಕೆಲಸ ಮಾಡ್ತೀವಿ ಎಂಬ ಮಾತನ್ನು ಕೂಡ ಹೇಳಿ ಜಗದೇವ ಗುತ್ತಿದಾರಿಗೆ ಒಳ್ಳೆ ಇವತ್ತಿನ ದಿವಸ ನೋಡಿರಿ, ಏರ್ಪೋರ್ಟ್ಲಿಂದ ನಿಮ್ಮ ಪ್ರೀತಿ ವಿಶ್ವಾಸ ನೋಡಿದ್ರೆ ಇವತ್ತೇ ಗೊತ್ತಾಗ್ತದೆ. ಜಾತ್ರೆ ಶರಣಬಸಪ್ಪನ ಜಾತ್ರೆ ರೂಪದಲ್ಲಿ ನೀವೆಲ್ಲ ಅಲ್ಲಿ ಹಿಡಿದು ಕರ್ಕೊಂಡು ಯಾವ ಪ್ರಕಾರ ಶರಣಬಸವೇಶ್ವರ ರಥ ಹೆಂಗೆ ಎಳಿತೀರಿ ಹಾಗೆ ಜಗದೇವ ಗುತ್ತಿದವ್ರ ರಥ ಎಳ್ಕೊಂಡು ಬಂದಿರಿ. ಅದಕ್ಕಾಗಿ ಅದೇ ಪ್ರೀತಿ ವಿಶ್ವಾಸ ನಿಮ್ಮದಿರಲಿ. ನಮ್ಮಿಬ್ಬರ ಪ್ರೀತಿ ವಿಶ್ವಾಸ ವಿಧಾನ ಪರಿಷತ್ತಲ್ಲಿ ಕೂಡ ನಿಮಗೆ ಧನಿ ಎತ್ತಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಎಂಬ ಮಾತನ್ನು ಕೂಡ ಹೇಳಿ ನಿಮ್ಮೆಲ್ಲರಿಗೆ ನಮಸ್ಕರಿಸಿ ನಾನು 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗಾಗಿ ತಮ್ಮ ಪರಿಶ್ರಮ, ತಮ್ಮ ಪ್ರಯತ್ನದಿಂದಾಗಿ ಇವತ್ತು ನಾವು ಮತ್ತೆ ಕಲಬುರಗಿ ಜಿಲ್ಲೆ ಅಷ್ಟೆಲ್ಲ ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಜನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಗುರುತಿಸಿ ಇವತ್ತು ನಮಗೆ 5 ಸೀಟ್ಗಳನ್ನು ಗೆಲ್ಲಿಸಿ ನಮ್ಮ ಗೌರವವನ್ನು ಹೆಚ್ಚಿಗೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇವತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು AICC ಅಧ್ಯಕ್ಷರಾದ ಮೇಲೆ ಒಂದು ವಿಶೇಷವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ
ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯನವರು ಜನಪರವಾಗಿರ್ತಕ್ಕಂಥ ನಾಯಕರು ಅಂತಕ್ಕಂಥ ಭಾವನೆ ಜನರ ಮನದಲ್ಲಿ ಇದೆ. ಹಾಗಾಗಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಕರ್ನಾಟಕ ರಾಜ್ಯದ ಜನ ನಮಗೆ ಆಶೀರ್ವಾದ ಮಾಡಿದರು ಮತ್ತು ಈ ಲೋಕಸಭಾ ಚುನಾವಣೆಯಲ್ಲಿ ವಿಶೇಷವಾಗಿ ಈ ಭಾಗದ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅದು ಆರ್ಟಿಕಲ್ 371J ಏನು ಖರ್ಗೆ ಸಾಹೇಬರು ಧರಮ್ ಸಿಂಗ್ ಜಿ ಅವರು ಮಾಡಿದ್ರು, ಅದರದೊಂದು ಪ್ರತಿಫಲ ಅಂತ ನನ್ನ ಭಾವನೆ. ಇವತ್ತು ವಿಶೇಷವಾಗಿ ಈ ಭಾಗದಲ್ಲಿ ಯಾರಿಗೆ ಪ್ರತಿನಿಧಿ ಸಿಕ್ಕಿಲ್ಲ ಅವರನ್ನು ಗುರುತಿಸ್ತಕ್ಕಂಥ ಕೆಲಸ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಯಾವತ್ತೂ ಮಾಡ್ಕೊಂಡು ಬಂದಿದ್ದಾರೆ. ಈ ಹಿಂದೆ ತಿಪ್ಪಣ್ಣಪ್ಪ ಕಮ್ಮಕ್ನೂರವರಿಗೂ ಕೂಡ 2 ಬಾರಿ ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡಿ ಮತ್ತು ಭಾಳ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಜಗದೇವ್ ಗುತ್ತೇರ ಅವರು ಮತ್ತು ನಾನು 2000 ಇಸ್ವಿಯಲ್ಲಿ ಇಬ್ಬರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. 18 ವರ್ಷ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದರು, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು ಮತ್ತು ಯಾವತ್ತೂ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಮುಖಂಡ ಮತ್ತು ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ಯಾಕಂದರೆ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಇವತ್ತು ಜಗದೇವ್ ಗುತ್ತೇದಾರ್ ಒಬ್ಬ ಪ್ರಾಮಾಣಿಕ ಒಬ್ಬ ನಾಯಕ, ಎಂದೂ ಯಾರಿಂದನೂ ಏನೂ ಅಪೇಕ್ಷೆ ಮಾಡದೇ ಇರತಕ್ಕಂಥ, ಪಕ್ಷದ ಬಗ್ಗೆ ಒಂದು ನಿಷ್ಠೆ ಉಳಿತಕ್ಕಂಥ ಒಬ್ಬ ನಾಯಕರನ್ನು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಗುರುತಿಸಿದ್ದಾರೆ, ಇವತ್ತು ಸಿದ್ದರಾಮಯ್ಯನವರು ಗುರುತಿಸಿದ್ದಾರೆ, DK ಶಿವಕುಮಾರ್ ಅವರು ಗುರುತಿಸಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಾನು ಪ್ರಿಯಾಂಕು ಅಜಯ್ ಸಿಂಗು ನಾವೆಲ್ಲ ಜಿಲ್ಲೆ ನಾಯಕರು ಮಾತಾಡುವಾಗ ಅದಕ್ಕೆ ಎಲ್ಲರೂ ಭಾಳ ಖುಷಿಯಿಂದ ಸಹಮತ ತೋರಿಸಿದ್ರು. ಯಾಕಂದರೆ BR ಪಾಟೀಲ್ ಅವರು, MA ಪಾಟೀಲ್ ಎಲ್ಲರೂ ಜಗದೇವ್ ಗುತ್ತೇದಾರ್ ಬಗ್ಗೆ ಒಳ್ಳೆಯ ಅಭಿಪ್ರಾಯನ ಇಟ್ಕೊಂಡಿರ್ತಕ್ಕಂಥದ್ದು ಮತ್ತು ನಮ್ಮ KPCC ಅಧ್ಯಕ್ಷರು ಕೂಡ ಮತ್ತು ಮುಖ್ಯಮಂತ್ರಿಗಳು ಕೂಡ ಇಲ್ಲ, ನಮ್ಮ ಪಕ್ಷಕ್ಕೆ ಕೆಲಸ ಮಾಡಿರ್ತಕ್ಕಂಥ ನಿಷ್ಠಾವಂತ ಒಬ್ಬ ವ್ಯಕ್ತಿಗೆ ಇವತ್ತು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲರೂ ಭಾಳ ಖುಷಿ ತಂದಿದೆ. ಯಾಕಂದರೆ ನಮ್ಮ ಭಾಗದಲ್ಲಿ ಒಂದು ಸಾಮಾಜಿಕ ನ್ಯಾಯ ಯಾವತ್ತೂ ಕೂಡ ನಮ್ಮ ನಾಯಕರು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ರಾಯಚೂರಿಂದ ವಸಂತ್ ಕುಮಾರ್ ಅಂದರೆ ಒಬ್ಬ ಏನು ಶೆಡ್ಯೂಲ್ ಕಾಸ್ಟ್ ಅವರು ಕೂಡ ವಸಂತ್ ಅವರು ಕೂಡ ಒಬ್ಬ ಪಕ್ಷದ ಒಬ್ಬ ನಿಷ್ಠಾವಂತ ಒಬ್ಬ ನಾಯಕ. ಭಾಳ ವರ್ಷಗಳಿಂದ ಜಿಲ್ಲಾ ಕಾಂಗ್ರೆಸ್ಸಿನ ಅವರು ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಇವತ್ತು KPCCಯ ಕಾರ್ಯಾಧ್ಯಕ್ಷರು ಕೂಡ ಆಗಿ ಇವತ್ತು ವಿಧಾನ ಪರಿಷತ್ತಿಗೆ ಅವರಿಗೂ ಕೂಡ ನಮ್ಮ ಭಾಗದಲ್ಲಿ ವಿಶೇಷವಾಗಿ ವಸಂತ್ ಕುಮಾರ್ ಅವರನ್ನು ಮತ್ತು ಜಗದೇವ್ ಗುತ್ತೇದಾರ್ ಅವರನ್ನು ಮತ್ತು ಬೋಸರಾಜು ಅವರನ್ನು, ಯಾಕಂದರೆ ನಮಗೆ ಕಲ್ಯಾಣ ಕರ್ನಾಟಕಕ್ಕೆ ಸಿಂಹಪಾಲು ಸಿಕ್ಕಿದೆ. ನಮಗೆ ಸಿಕ್ಕಿರ್ತಕ್ಕಂಥ 7 ಸ್ಥಾನಗಳಲ್ಲಿ 4 ಸ್ಥಾನಗಳನ್ನು ತಗೊಂಡಿದ್ದೀವಿ ನಾವು. ಯಾಕಂದರೆ ಅಲ್ಲಿ ಇವತ್ತು ನಮ್ಮ ರಾಯಚೂರಲ್ಲಿ ಬೋಸರಾಜು ಅವರಾಗಲಿ, ಬಸನಗೌಡ ಆಗಲಿ ಅಥವಾ ನಮ್ಮ ವಸಂತ್ ಕುಮಾರು ಮತ್ತು ನಮ್ಮ ಜಿಲ್ಲೆಯಲ್ಲಿ ಜಗದೇವ್ ಗುತ್ತೇದಾರರನ್ನ ಮಾಡೋದ್ರ ಮುಖಾಂತರ ಇವತ್ತು ಈ ಭಾಗದ ಜನರ ಏನು ಆಯ್ಕೆ ಮಾಡಿದಾರಲ್ಲ ಅದರಲ್ಲಿ ತಪ್ಪೇನಿಲ್ಲ ಅಂತಕ್ಕಂಥದ್ದು ಜನ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಇಷ್ಟೊಂದು ಸೀಟ್ಗಳು ನಮ್ಮ ಭಾಗದಲ್ಲಿ ಬಂದಿರೋದ್ರಿಂದ ಈ ಭಾಗದ ಜನರಿಗೆ ಜಾಸ್ತಿ ಪ್ರಾತಿನಿಧ್ಯ ಕೊಡಬೇಕು ಅಂತಕ್ಕಂಥ ಭಾವನೆ ಕೂಡ ಇವತ್ತು ರಾಜ್ಯದಲ್ಲಿದೆ. ಹಾಗಾಗಿ ಇವತ್ತು ಒಬ್ಬ ಯಾರು ಮೋಸ್ಟ್ ಡಿಸರ್ವಿಂಗ್ ಯಾರಂದರೆ ನಮ್ಮ ಜಗದೇವ್ ಗುತ್ತೇದಾರ್ ಅವರು ಪಕ್ಷಕ್ಕೂ ಅವ್ರು ನಿಷ್ಠೆ ಇದ್ದಾರೆ, ಜನರ ಬಗ್ಗೆ ಕಳಕಳಿ ಇದೆ, ಪ್ರಾಮಾಣಿಕತೆಯಿಂದ ಕೆಲಸನೂ ಮಾಡಿದ್ದಾರೆ. ನನಗೆ 100% ಗ್ಯಾರಂಟಿ ಇದೆ ವಿಧಾನ ಪರಿಷತ್ತಲ್ಲೂ ಕೂಡ ಅವರು ಜನಪರವಾಗಿ ಕೆಲಸ ಮಾಡ್ತಾರೆ. ಈ ಭಾಗದ ಅಭಿವೃದ್ಧಿಗಾಗಿ ಅವರು ಖಂಡಿತವಾಗಿ ಈ ಭಾಗದ ಸಮಸ್ಯೆಗಳನ್ನು ವಿಧಾನ ಪರಿಷತ್ನಲ್ಲಿ ಅವರು ಪ್ರಾಮಾಣಿಕತೆಯಿಂದ ಪ್ರತಿಪಾದನೆ ಮಾಡ್ತಾರೆ ಮತ್ತು ಸಮರ್ಪಕವಾಗಿಯೂ ಕೂಡ ಇವತ್ತು ವಿಶೇಷವಾಗಿ ಈ ಭಾಗದ ಜನರ ಸಮಸ್ಯೆಗಳ ಬಗ್ಗೆ ಅವರು ಧ್ವನಿ ಎತ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಬರಬೇಕಾಗಿತ್ತು, ಬಟ್ ಅವರು ವಿದೇಶದಲ್ಲಿರೋದ್ರಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಪ್ರಿಯಾಂಕ್ ಅವರು ಬರಲಿಕ್ಕಾಗಿಲ್ಲ. ಹಾಗಾಗಿ ಇವತ್ತು ವಿಶೇಷವಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಇವತ್ತು ಅಭಿನಂದನೆಯನ್ನು ಸಲ್ಲಿಸೋದ್ರ ಮುಖಾಂತರ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಒಬ್ಬ ಮುಖಂಡ ಯಾರು ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ಅವರಿಗೆ ತಕ್ಕ ಒಂದು ಸ್ಥಾನ ಸಿಕ್ಕಿದೆ ಅಂತಕ್ಕಂಥ ಭಾವನೆ ಇವತ್ತು ಎಲ್ಲರಲ್ಲಿದೆ. ಅದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ತಾವೆಲ್ಲರೂ ನೀಡಿರುವ ಈ ಅಭೂತಪೂರ್ವ ಸ್ವಾಗತ ನಾನು ಜೀವನ ಪೂರ್ತಿ ಮರೆಯಲು ಸಾಧ್ಯವಿಲ್ಲ.
ತಾವು ತೋರಿರುವ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮೊದಲನೇದಾಗಿ ನನ್ನನ್ನು ಗುರುತಿಸಿ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಆಯ್ಕೆ ಮಾಡಿದ ಪಕ್ಷದ ಎಲ್ಲ ನಾಯಕರುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವಿಶೇಷವಾಗಿ ನಮ್ಮೆಲ್ಲರ ಹೆಮ್ಮೆಯ ನಾಯಕರು AICC ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ. ಅವರ ಆಶೀರ್ವಾದದಿಂದಲೇ ಇದು ಸಾಧ್ಯವಾಗಿರುವುದು. ಅದರಂತೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರು, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು ಮತ್ತು ಹಿರಿಯರಾದ ಮತ್ತು ಮುಖ್ಯಮಂತ್ರಿಗಳ ಸಲಹೆಗಾರರಂಥ ಸನ್ಮಾನ್ಯ ಶ್ರೀ BR ಪಾಟೀಲ್ ಸಾಹೇಬರು, MY ಪಾಟೀಲ್ ಸಾಹೇಬರು, ತಿಪ್ಪಣ್ಣಪ್ಪ ಕಮಕ್ನೂರ್ ಸಾಹೇಬರು, ಕನೀಶ್ ಫಾತಿಮಾ ಮೇಡಮ್ ಅವರು, ಎಲ್ಲ ನಮ್ಮ ಗುಲ್ಬರ್ಗಾ ಜಿಲ್ಲೆಯ ಶಾಸಕರು ಮತ್ತು ತಿಪ್ಪಣ್ಣಪ್ಪ ಕಮಕ್ನೂರವರು ವಿಧಾನ ಪರಿಷತ್ತಿನ ಸದಸ್ಯರು ಎಲ್ಲರೂ ನನಗೆ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಮಾಡಲು ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಅವರು ತಮ್ಮ ಹೋಗಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ತಮ್ಮ ಒಪಿನಿಯನ್ ಈ ರೀತಿ ಅದು ಚೆನ್ನಾಗಾತಂತ ಅವರು ಎಲ್ಲರೂ ಕೂಡ ನಮ್ಮ ಜಿಲ್ಲೆಯ ನಾಯಕರು ಸಾಹೇಬರಿಗೆ ತಿಳಿಸಿದ್ದಾರೆ. ನಾನು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಆಶೀರ್ವಾದದಿಂದ ನಾನು ಇಲ್ಲಿವರೆಗೆ ಬಂದು ನಾನು ತಲುಪಿದ್ದೇನೆ. ಯಾಕಂದರೆ ಅವರು AICC ಅಧ್ಯಕ್ಷರು ಆಗಿದ್ದರಿಂದಲೇ ಇದು ನನಗೆ ವಿಧಾನ ಪರಿಷತ್ತಿನ ಸದಸ್ಯನಾಗಲು ಸಹಾಯವಾಯಿತು. ಇಲ್ಲದಿದ್ದರೆ ಅದು ಸಾಧ್ಯ ಇರಲಿಲ್ಲ ಅಂತ ಏನೋ ಅಂತ ಅನ್ನಿಸ್ತದೆ. ಅಂಥ ಒಬ್ಬ ನಾಯಕರು ನನ್ನನ್ನು ಗುರುತಿಸಿ ವಿಧಾನ ಪರಿಷತ್ತಿನ ಸದಸ್ಯನನ್ನಾಗಿ ಮಾಡಿದ್ದರೆ ಅವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ. ಅದೇ ರೀತಿ ನಾನು ಗುಲ್ಬರ್ಗಾ ಜಿಲ್ಲೆಯಲ್ಲಿ 7 ವರ್ಷ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಆ ಕೆಲಸ ಮಾಡಿದ್ರಲ್ಲಿ ಯಶಸ್ವಿಯಾಗಲು ತಾವೆಲ್ಲರೂ ಕಾರಣೀಭೂತರು. ಯಾಕಂದರೆ ತಮ್ಮ ಸಹಕಾರ ಇಲ್ಲದೆ ನಾನು ಇದು ಯಶಸ್ವಿಯಾಗಲು ಸಾಧ್ಯ ಇರ್ತಿರಲಿಲ್ಲ. ಎಲ್ಲ ನಾಯಕರು ಹಾಗೂ ತಾವು ನನಗೆ ಕೊಟ್ಟಂಥ ಏನು ನಮ್ಮೆಲ್ಲ ನಾಯಕರು ಕೊಟ್ಟಂಥ ಮಾರ್ಗದರ್ಶನ, ತಾವೆಲ್ಲರೂ ಮಾಡಿದಂಥ ಸಹಾಯ ನಾನು ಎಂದೆಂದೂ ಮರೆಯೋದಿಲ್ಲ. ಅದಕ್ಕೋಸ್ಕರ ನನಗೆ ಈ ಅವಕಾಶ ಜಿಲ್ಲಾಧ್ಯಕ್ಷರಾಗಿರಲಿಂದ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನನ್ನನ್ನು ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡಿದ್ದಾರೆ. ನಾನು ಈ ಕೆಲವು ಈ ಚುನಾವಣೆಗಳಾದವು. ನನಗೆ ಬೀದರ್ ಮತ್ತು ಬೀದರ್ ಲೋಕಸಭಾ ಬರ್ತದೆ ಮತ್ತು ಗುಲ್ಬರ್ಗಾನು ಲೋಕಸಭಾ ಬರ್ತದೆ. ಸನ್ಮಾನ್ಯ ಶ್ರೀ BR ಪಾಟೀಲ್ ಸಾಹೇಬರು ಕೂಡ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ನಮ್ಮ ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಓಡಾಡಿದ್ದಾರೆ. ನಾವು BR ಪಾಟೀಲ್ ಸಾಹೇಬರು ಕೂಡ ನಾವು ಬೀದರ್ ಮತಕ್ಷೇತ್ರದಲ್ಲಿ ಮತ್ತು ಗುಲ್ಬರ್ಗ ಮತಕ್ಷೇತ್ರದಲ್ಲಿ ಸಾಕಷ್ಟು ನಾವು ಓಡಾಡಿ ಕೆಲಸ ಮಾಡಿದ್ದೇವೆ. ಮತ್ತು ಈಗ ಮೊನ್ನೆ ಆಗ್ತಕ್ಕಂಥ ವಿಧಾನ ಪರಿಷತ್ತಿನ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯುನ್ಸಿ ಅದು ಕೂಡ ನಾವು ಗೆದ್ದಿದ್ದೇವೆ. ಸಾಕಷ್ಟು ಚುನಾವಣೆಗಳನ್ನು ತಮ್ಮೆಲ್ಲರ ಶಕ್ತಿಯಿಂದ ನಾವು ಎಲ್ಲ ಚುನಾವಣೆ ಗೆದ್ಕೋತಾ ಬಂದಿದ್ದೇವೆ. ಇದು ಒಂದು ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇರುವಾಗಲೇ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು AICC ಅಧ್ಯಕ್ಷರಾಗಿರೋದು ನನಗೆ ಅತ್ಯಂತ ಸಂತೋಷದ ವಿಷಯ. ಯಾಕಂದರೆ ನಾನು ಅಧ್ಯಕ್ಷನಾಗಿದ್ದಾಗಲೇ ಅವರು AICC ಅಧ್ಯಕ್ಷರಾಗಿದ್ದು ಇದು ನನ್ನ ಸೌಭಾಗ್ಯ. ಯಾಕಂದರೆ ಅವರು ಅಧ್ಯಕ್ಷರಾಗಿದ್ದಾಗ ನಾನು ಇಲ್ಲಿ ಅಧ್ಯಕ್ಷ ಇದ್ದೇನೆ ಎಂಬುದು ಒಂದು ನೆಮ್ಮದಿ, ಒಂದು ನನಗೆ ಒಂದು ಸಾಹೇಬ್ರದ್ದು ಅಧ್ಯಕ್ಷರಾಗಿದ್ದಾರೆ AICC, ನಾನು ಅಧ್ಯಕ್ಷನಿದ್ದೇನೆ ಅಂತ ನನಗೊಂದು ಬಹಳ ಹೆಮ್ಮೆಯ ವಿಷಯ. ಯಾಕಂದರೆ ತಾವು ಸಾಕಷ್ಟು ಸಮಯ ಕೊಟ್ಟಿದ್ದೀರಿ. ಅಲ್ಲಿಂದ ಪಾಪ ಎಲ್ಲರೂ ನಡ್ಕೊಂಡು ಬಂದು ಇಂಥ ಅದ್ಧೂರಿ ಸ್ವಾಗತ, ಎಷ್ಟು ಅದ್ಧೂರಿ ಸ್ವಾಗತ ಮಾಡಿದ್ರಿ. ನಾನು ಇದು ನನ್ನ ಜೀವನದಲ್ಲಿ ಮರೆಯಲು ಸಾಧ್ಯ ಇಲ್ಲ. ಅಂಥ ಒಂದು ಅದ್ಧೂರಿ ಸ್ವಾಗತ ನನಗೆ ಕೊಟ್ಟಿದ್ರಿ. ಎಲ್ಲರಿಗೂ ಕೂಡ ತಮಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ವಿಧಾನ ಪರಿಷತ್ ಸದಸ್ಯರನ್ನಾಗಿ ನನಗೆ ಮಾಡಿ ಎಲ್ಲ ಬಡವರ ಸೇವೆ ಮತ್ತು ಸಾಮಾಜಿಕ ಸೇವೆ ಮಾಡಲು ನನಗೆ ಅನುವು ಮಾಡಿಕೊಟ್ಟಂಥ ನಮ್ಮ ನಾಯಕರು ಆದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೂ ಮತ್ತು ನಮ್ಮ KPCC ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಎಲ್ಲರಿಗೂ ಕೂಡ ನಾನು ತಮ್ಮೆಲ್ಲರ ವತಿಯಿಂದ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಈ ಎಲ್ಲ ಕಟ್ಟಕಡೆಯ ಮನುಷ್ಯನ
ಕೆಲಸಗಳು ಕೂಡ ಕಡುಬಡವನ ಕೆಲಸಗಳು ಮಾಡಲು ಕೂಡ ನನಗೆ ಅನುವು ಮಾಡಿಕೊಂಡಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತೇನೆ.